ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ MS ಕ್ರಿಯೇಷನ್ಸ್ಗೆ ಸ್ವಾಗತ ಅಂತ ಹೇಳ್ತಾ, ಪ್ರಥಮ ಭಾಷೆ ಕನ್ನಡ 9ನೇ ತರಗತಿಯಲ್ಲಿ ರೂಪನಾತ್ಮಕ ಮೌಲ್ಯಮಾಪನ 1ರ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆಯನ್ನು ಶುರು ಮಾಡೋಣ. 9ನೇ ತರಗತಿಯ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗಳು ನಮ್ಮಲ್ಲಿ ಸಿಗ್ತವೆ. ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿನೂ ಕೂಡ ನಾನು ನಿಮಗೆ ಕೊಡ್ತೀನಿ ಲಿಂಕನ್ನು, ಅದನ್ನು ಕೂಡ ತಗೊಳ್ಳೋದು ನೋಡಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಮೇನ್ಸಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿತ್ತು 3. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಮೊದಲ ಪ್ರಶ್ನೆ, ಹೆಂಗಸು ಅಂತಕ್ಕಂಥ ಪದ ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರು. ರೂಢನಾಮ. ಇನ್ನು ಮುಂದಿನ ಪ್ರಶ್ನೆ ಇತ್ತು, ಇವುಗಳಲ್ಲಿ ಸಕರ್ಮಕ ಧಾತುವಿಗೆ ಉದಾಹರಣೆಯಾದ ಪದ ಇತ್ತು. ಓದು. ಈ ಜಗನಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು. ಇಲ್ಲಿರ್ತಕ್ಕಂಥ ಅಲಂಕಾರ ಕೇಳಿದರೆ ಅಂತೆ ಅಂತ ಬಂದಿದೆ. ಸೊ ಅಂತೆ ಇರೋದ್ರಿಂದ ನಾವೇನು ಹೇಳ್ಬೋದು, ಇದು ಉಪಮಾಲಂಕಾರ ಅಂತ ಬರಿಬೋದು. ಇನ್ನು 1 ಅಂಕದ ಕೂಡ 3 ಪ್ರಶ್ನೆಗಳಿದ್ದಾವೆ ಫ್ರೆಂಡ್ಸ್. ಸೊ ಪ್ರಶ್ನೆ 1 ಏನಾಗಿತ್ತಪ್ಪ ಅಂತಂದರೆ, ಚೋಳರು ಮತ್ತು ಹೊಯ್ಸಳರ ನಡುವೆ ಎಲ್ಲಿ ಯುದ್ಧ ನಡೀತು ಅಂತ ಕೇಳಿದರು. ಸೊ ದ ಆನ್ಸರ್ ಈಸ್, ಚೋಳರು ಮತ್ತು ಹೊಯ್ಸಳರ ನಡುವೆ ಮಳವಳ್ಳಿ ಮತ್ತು ಮುಡುಕು ತೊರೆಗಳ ಬಳಿಯಲ್ಲಿ ಯುದ್ಧ ನಡೆಯಿತು. ಮುಂದಿನ ಪ್ರಶ್ನೆ, ಕಡಿದೊಗೆಯಬೇಕಾದ ಪಾಶಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಜಾತಿ, ಕುಲ, ಮತ, ಧರ್ಮಗಳು ಏನಪ್ಪ ಅಂತಂದರೆ ಕಡಿದೊಗೆಯಬೇಕಾದ ಪಾಶಗಳು ಅನ್ನೋದನ್ನು ನೀವು ಬರಿಬೇಕು. ಇನ್ನು ಪುಟ್ಟ ಹಕ್ಕಿ ಗೂಡನ್ನು ಹೇಗೆ ಕಟ್ಟುತ್ತವೆ ಅಂತ ಕೇಳಿದ್ದಾರೆ. ಸೊ ಪುಟ್ಟ ಹಕ್ಕಿ ಗೂಡನ್ನು ಕಡ್ಡಿ ಕೂಡಿಸಿ ಕಟ್ಟುತ್ತದೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, 2-3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬಯಸ್ತಕ್ಕಂಥ 2 ಪ್ರಶ್ನೆಗಳು, ಪ್ರತಿಯೊಂದಕ್ಕೆ 2 ಅಂಕ, ಒಟ್ಟು 4 ಅಂಕ. ಮೊದಲ ಪ್ರಶ್ನೆ ಇತ್ತು, ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿರಿ ಅಂತ ಕೇಳಿದರು. ಉತ್ತರ, ಅರಮನೆಯ ಆವರಣದ ತಗ್ಗಿನ ಕಣಿವೆಯ ತಳದಲ್ಲಿ ಮೀರಾಬಾಯಿಯ ದೇವಾಲಯ ಕಾಣಿಸ್ತದೆ. ಇದು ಆಕೆ ಗಿರಿಧರ ನಾಗರನನ್ನು ಪೂಜಿಸಿದ ಸ್ಥಳ. ಕೆಳಗಿಳಿದು ಹೋಗಿ ಗುಡಿಯನ್ನು ನೋಡಿದರೆ ಅದರ ಸೊಬಗು ಚೆನ್ನಾಗಿ ಕಾಣ್ತದೆ. ನಕ್ಷತ್ರಾಕೃತಿಯನ್ನು ತುಂಬಿಕೊಂಡ ಗರ್ಭಗೃಹ, ನವರಂಗಗಳು ಬಹಳ ಸೊಬಗಿನಿಂದ ಕೂಡಿದೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಪಾರಿವಾಳಗಳ ಆನಂದಕ್ಕೆ ಕಾರಣವೇನು? ದಟ್ಟ ಕಾಡಿನಲ್ಲಿದ್ದ ಒಂದು ಹೆಮ್ಮರದ ಪೊಟರೆಯಲ್ಲಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಪ್ರೀತಿಯಿಂದ ಜೀವನ ನಡೆಸ್ತಿದ್ದವು. ಅವು ಮರದ ಪೊಟರೆಯಲ್ಲಿ ಮೊಟ್ಟೆ ಇಟ್ಟವು. ಆ ಮೊಟ್ಟೆ ಎಡೆದು ಮರಿಗಳು ಹೊರಬಂದವು. ಆ ಮುದ್ದು ಮರಿಗಳ ಮಧುರ ಸದ್ದು ಕೇಳಿ ಪಾರಿವಾಳಗಳು ಆನಂದಿಸಿದವು. ಇನ್ನು ಕವಿಕೃತಿಕಾರರ ಪರಿಚಯವನ್ನು 2 ಅಂಕಕ್ಕೆ ಕೇಳಿದರು. ಇಲ್ಲಿ ಸಾಸಿ ಮೊರಳೆಯ ಅಂತ ಇದೆ. ವೆರಿ ಸಿಂಪಲ್. ಅವರ ಜನ್ಮವರ್ಷ, ಜನ್ಮಸ್ಥಳ, ಕೃತಿ ಮತ್ತು ಪ್ರಶಸ್ತಿಗಳನ್ನು ವಾಕ್ಯರೂಪದಲ್ಲಿ ಬರೀರಿ. ಖಂಡಿತವಾಗಿ ನಿಮಗೆ 2 ಅಂಕಗಳನ್ನು ಕೊಡ್ತಾರೆ. ಸೊ ಪೂರ್ಣ ಹೆಸರು ಗೊತ್ತಿದೆ, ಸಾಸಲು ಶಿವರುದ್ರಯ್ಯ ಮರುಳಯ್ಯ, ಕಾಲ 1931, ಸ್ಥಳ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು. ಇವರ ಕೃತಿಗಳನ್ನು ನೋಡೋದಾದರೆ ನಾಟ್ಯಮಯೂರಿ, ಶಿವತಾಂಡವ, ಕೆಂಗನಕಲ್ಲು, ವಚನ ವೈಭವ, ನೆಲದ ಸೊಗಡು, ವಿಜಯ ವಾತಾಪಿ, ಕೆಳದಿಯ ಅರಸರು. ಇನ್ನು ಪ್ರಶಸ್ತಿಗಳನ್ನು ನೋಡೋದಾದರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದೇವರಾಜ್ ಬಹದ್ದೂರ ಪ್ರಶಸ್ತಿಗಳು ಇವರಿಗೆ ಸಿಕ್ಕಿದ್ದಾವೆ. ಇನ್ನು ಗಾದೆ ಮಾತನ್ನು ವಿಸ್ತರಿಸಿ ಬರಲಿಕ್ಕೆ ಕೇಳ್ತಾರೆ. ಇಲ್ಲಿ ದೇಶ ಸುತ್ತು ಕೋಶ ಓದು ಅಥವಾ ತುಂಬಿದ ಕೊಡ ತುಳುಕೋದಿಲ್ಲ ಅಂತ ಇದೆ. ಸೊ ಈ ಗಾದೆ ಮಾತನ್ನು ವಿಸ್ತರಣೆ ಮಾಡುವಾಗ ಗಾದೆಯ ವಿವರಣೆ, ಉದಾಹರಣೆಗಳನ್ನು ಬಳಕೆ ಮಾಡಿ ಖಂಡಿತವಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ 2 ಅಂಕಗಳನ್ನು ಕೊಡ್ತಾರೆ. ಸೊ ಫಸ್ಟ್, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆ ಮಾತುಗಳು ನಮ್ಮ ಹಿರಿಯರು ಹೇಳಿದ ನುಡಿಮತ್ತುಗಳು. ಅವು ಜೀವನದ ಅನುಭವಗಳನ್ನು ಬಿಂಬಿಸ್ತವೆ. ಇವುಗಳಲ್ಲಿ ದೇಶ ಸುತ್ತು ಕೋಶ ಓದು ಒಂದು ಪ್ರಮುಖ ಗಾದೆಯಾಗಿದೆ ಅಂತ ಬರಿಬೇಕು. ಇದರರ್ಥ ನಾವು ಸ್ಥಳಗಳನ್ನು ವಾಸ್ತವಿಕವಾಗಿ ಸಂದರ್ಶನ ಮಾಡಬೇಕು, ಇಲ್ಲಾಂದರೆ ಪುಸ್ತಕಗಳನ್ನು ಓದಬೇಕು. ಅದನ್ನೇ ನೀವೇನು ಮಾಡಿರಪ್ಪ ಅಂದರೆ ಬರೀರಿ. ಇನ್ನು ಸಂದರ್ಭ ಸಹಿತ 2 ಅಂಕಕ್ಕೆ ಒಂದೇ ಕೇಳಿದರು. ಪ್ರಾಚೀನ ಗುಡಿಗೋಪುರಗಳು ಗೂಬೆಯ ಮನೆಗಳಾಗಿದ್ದವು ಅಂತ ಕೇಳಿದ್ದಾರೆ. ಸೊ ಆಯ್ಕೆ ಬರೀಬೇಕು. ಶಿವರಾಮ ಕಾರಂತರು ಬರೆದ ಅಬುವಿನಿಂದ ಬರಮಾಕೆ ಅಂತಕ್ಕಂಥ ಗ್ರಂಥದಿಂದ ಆಯ್ದ ಬೆಡಗಿನ ತಾನ ಜಯಪುರ ಅಂತಕ್ಕಂಥ ಗದ್ಯಪಾಠದ ವಾಕ್ಯ. ಸೊ ಸಂದರ್ಭ ಏನಾಗಿತ್ತಪ್ಪ ಅಂದ್ರೆ, ಈ ಲೇಖಕರು ಜಯಪುರದ ಅಂಬೇರ ಬೆಟ್ಟವನ್ನು ಸಂದರ್ಶನ ಮಾಡೋದಾಗ ಹೇಳಿದ್ದಾರೆ. ಸ್ವಾರಸ್ಯ, ಅಂಬೇರ ಬೆಟ್ಟ ಪ್ರದೇಶದಲ್ಲಿನ ಹೇಗಿತ್ತು ಅದರ ವಾತಾವರಣ ಅನ್ನೋದನ್ನು ಲೇಖಕರು ಬಿಂಬಿಸಿದ್ದಾರೆ ಅಂತ ಬರೆದ್ರೆ ಸಾಕು. ಇನ್ನು ಪದ್ಯದ ಸಾಲುಗಳಿತ್ತು 2 ಅಂಕಕ್ಕೆ. ನವಭಾವ ನವಜೀವನ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿ ಏರಬೇಕು. ಜಾತಿ, ಕುಲ, ಮತ, ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು. ಯುಗ ಯುಗಗಳಾಚೆಯಲ್ಲಿ ಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು ಅಂತ ಬರೆದ್ರೆ ಸಾಕು. ಇನ್ನು ಲಾಸ್ಟ್ ನಿಮಗೆ ಪದ್ಯದ ಸಾರಾಂಶವನ್ನು ಕೇಳಿದರು. ಸೊ ಪಾರಿವಾಳ ಪದ್ಯದ ಸಾಲುಗಳನ್ನು ಕೊಟ್ಟಿದ್ದರು. ಅದರ ಸಾರಾಂಶಗಳಲ್ಲಿ ನೀವೇನು ಬರೀಬೇಕಪ್ಪ ಅಂದ್ರೆ, ಫಸ್ಟ್ ಸೂರಮ್ಯ ಕೊಂಡಿ ಅವರ ಸಮಗ್ರ ಕಥನ ಕವನಗಳು ಅಂತ ಕೃತಿಯಿಂದ ಆಯ್ದ ಪಾರಿವಾಳ ಪದ್ಯಪಾಠದ ವಾಕ್ಯ.
ಇಲ್ಲಿ ನೆಮ್ಮದಿಯಿಂದ ಜೀವನವನ್ನು ಸಾಗಿಸ್ತಕ್ಕಂಥ ಪಾರಿವಾಳಗಳ ಸಂಸಾರ ಕುರುಡು ವಾತ್ಸಲ್ಯದಿಂದ ಬೇಡ ಬೀಸಿದ ಬಲೆಗೆ ಬೀಳ್ತವೆ. ಆ ಸಂದರ್ಭದಲ್ಲಿ ಕವಿಗಳು ಜೀವನದಲ್ಲಿ ಮೋಹಕ್ಕೆ ಒಳಗಾದಾಗ ಅದು ನಮ್ಮನ್ನು ಸರ್ವನಾಶದೆಡೆಗೆ ಕೊಂಡೊಯ್ತದೆ ಅಂತ ಲೇಖಕರು ಏನು ಮಾಡಿದಾರಪ್ಪ ಅಂತಂದರೆ ಹೇಳಿದ್ದಾರೆ. ಓಕೆ, ಕುರುಡು ವಾತ್ಸಲ್ಯದಿಂದ ವಿವೇಕ ಕಳೆದುಕೊಂಡು ಇಡೀ ಸಂಸಾರವೇ ಬಲೆಗೆ ಬೀಳ್ತದ. ಬಲೆಗೆ ಸಿಲುಕಿದ ಆ ಪಾರಿವಾಳಗಳು ಹಸಿದ ಬೇಡನ್ನು ಹೊತ್ತುಕೊಂಡು ನಡೀತಾವ. ಬುದ್ಧಿಯನ್ನು ಮೋಹವು ಮುಸುಕಿದರೆ ಸರ್ವನಾಶವಾಗ್ತದೆ. ಆದುದರಿಂದ ವ್ಯಾಮೋಹವನ್ನು ತೊರೆದು ಬಾಳ್ವೆ ಮಾಡಬೇಕು. ಜೀವನದ ಯಾವುದೇ ಸಂದರ್ಭದಲ್ಲಿ ಕೂಡ ತಾಳ್ಮೆಯಿಂದ ಸಹನೆಯಿಂದ ಪರಿಸ್ಥಿತಿಯನ್ನು ಎದುರಿಸಬೇಕು. ಸೊ ನಾವು ವ್ಯಾಮೋಹ ತೊರೆದು ಬಾಳಬೇಕು, ಮೋಹಕ್ಕೆ ಒಳಗಾಗಬಾರದು ಅನ್ನೋದು ಕವಿಯ ಸಂದೇಶ ಅಂತ ಹೇಳಿದರೆ ಸಾಕು. ಇಷ್ಟಿತ್ತು ಈ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ ನಾನು ಮತ್ತೆ ಇನ್ನೊಂದು ಪ್ರಶ್ನೆ ಪತ್ರಿಕೆ ಉತ್ತರದೊಂದಿಗೆ ಸಿಗ್ತೀನಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ. ಬಾಯ್.